ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹಲ್ಲಿನ ಕೆಲವೊಂದು ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಒಂದು, ಹಲ್ಲುಗಳನ್ನು ನೋವು ಬರದೇ ಇರೋಂಗೆ ತಡೆಗಟ್ಟೋದು ತುಂಬಾ ಒಳ್ಳೆಯದು. ಹೇಳ್ತಾರಲ್ವ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆ ಥರ ಮಾಡಿದ್ರಂತೂ ತುಂಬಾ ಒಳ್ಳೆಯದು. ಅದನ್ನು ಮೀರಿ ನಮಗೆ ಹಲ್ಲಿನ ಒಂದು ಸಮಸ್ಯೆಗಳು ಬಂದಾಗ ನಾವು ಯಾವ ಥರ ಪ್ರಿಕಾಷನ್ ತೊಗೋಬೇಕು, ಏನೆಲ್ಲ ಒಂದು ಆ್ಯಕ್ಷನ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏನು ಹಲ್ಲು ಅಲ್ವಾ, ಏನು ಇದೊಂದು ಚಿಕ್ಕ ಸಮಸ್ಯೆ, ಏನು ಅಂಥ ಏನು ಸಮಸ್ಯೆ ಅಲ್ಲ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿ ತಮ್ಮ ಜೀವಕ್ಕೆ ಮೂಲ ಮಾಡ್ಕೊಂಡ್ಬಿಡ್ತಾರೆ. ತುಂಬಾ ಕಷ್ಟಪಡ್ತಾರೆ. ಫೈನಲಾಗಿ ತಿಂಡಿ ತಿನ್ನೋಕ್ಕೆ, ಊಟ ಮಾಡೋಕ್ಕೂ ಆಗಲ್ಲ. ಒಂದು ಲಾಸ್ಟ್ ಸ್ಟೇಜ್ಗೆ ಅದು ಒಂದು ಹಲ್ಲಿನ ಒಂದು ಸಮಸ್ಯೆ ಬಂದಾಗ ಊಟ ತಿಂಡಿನೂ ಕೂಡ ಸ್ಕಿಪ್ ಆಗೋಗುತ್ತೆ. ಬಾಡಿ ಎಲ್ಲ ವೀಕ್ನೆಸ್ ಆಗುತ್ತೆ, ಬ್ಲಡ್ ಎಲ್ಲ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ಆದಂತಹ ತುಂಬಾ ಎಕ್ಸಾಂಪಲ್ಸ್ಗಳಿದ್ದಾವೆ. ಹಾಗಾಗಿ ನಮ್ಮ ಬಾಡಿಲಿ ಹಲ್ಲು ನೋಡೋಕ್ಕೆ ಚಿಕ್ಕದಾದರೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ತುಂಬಾ ಒಂದು ಒಳ್ಳೆಯ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ನಮ್ಮ ಹಲ್ಲಿನ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ನಾವು ದಿನಾಲೂ ಬ್ರಷ್ ಮಾಡ್ತಾ ಇರ್ತೀವಿ. ಕೆಲವೊಬ್ಬರು ಒಂದು ಸಾರಿ ಮಾಡಿದರೆ, ಕೆಲವರು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ಬ್ರಷ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಹಲ್ಲುಗಳ ಮೇಲೆ ಕಲೆಗಳು ಬಂದು ಕೂರುತ್ತೆ. ಈವನ್ ಚಿಕ್ಕ ಮಕ್ಕಳಲ್ಲಿ ನೋಡ್ಬೋದು. ಚಿಕ್ಕ ಮಕ್ಕಳು ಚಾಕ್ಲೇಟ್ಸು, ಸ್ವೀಟ್ಸು ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಅವರು ಹಲ್ಲುಗಳ ಮೇಲೆ ಎಲ್ಲ ಕೆಲವೊಂದು ಸರಿ ಪ್ಲೆಕ್ಸ್ ಬಂದು ಕೂರುತ್ತೆ. ಪ್ಲೆಕ್ಸ್ ಅಂದರೆ ಕೆಲವೊಂದು ಕಲೆಗಳೆಲ್ಲ ಬಂದಿರುತ್ತೆ ಅಲ್ವಾ. ಗೊತ್ತಿದ್ದು ಕೂಡ ಏನು ಚಿಕ್ಕ ಪುಟ್ಟ ಕಲೆಗಳಲ್ವ ಅಂತ ನೆಗ್ಲೆಕ್ಟ್ ಮಾಡುವಂತಹ ಸಂದರ್ಭಗಳು ನಮಗೆ ಬಂದಿರುತ್ತೆ. ನಾವು ಅದನ್ನು ಸೀರಿಯಸ್ ಆಗಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಆ ಒಂದು ಕಲೆಗಳೇ ಏನಾಗುತ್ತೆ, ನಾವು ಬಿಡ್ತಾ ಹೋಗ್ತೀವಿ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಮೇಲೆ ಫೈನಲಾಗಿ ಹಲ್ಲು ಹುಳು ಹಿಡಿದು ಮೇಲ್ಗಡೆ ಇರುವಂತಹ ಕ್ರೌನ್, ನಮ್ಮ ಹಲ್ಲಿನ ಕ್ರೌನ್ ಎಲ್ಲ ಕೆಟ್ಟೋಗುತ್ತೆ. ಫೈನಲಾಗಿ ಅದು ರೂಟ್ಗೆ ರೀಚ್ ಆಗಿ, ಆ ಒಂದು ಇನ್ಫೆಕ್ಷನ್ ರೂಟ್ ಇನ್ಫೆಕ್ಷನ್ ಆಗುತ್ತೆ. ಆವಾಗ ನಮಗೆ ತುಂಬ ಪ್ರಾಬ್ಲಮ್ ಆಗಿ ಹಲ್ಲಿನ ನೋವು ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲಿನ ನೋವು ಕಾಣಿಸ್ಕೊಂಡಾಗ ನಮಗೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಇರುತ್ತೆ. ಆವಾಗಲೂ ಕೂಡ ನಾವು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗದೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಫೈನಲಾಗಿ ನಾವು ಹಲ್ಲು ಕಳ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ. ನಮ್ಮ ಹಲ್ಲನ್ನು ಫೈನಲಾಗಿ ಕೀಳಲೇಬೇಕಾಗುತ್ತೆ, ಬೇರೆ ಏನೂ ಆಪ್ಷನ್ ಉಳಿಯಲ್ಲ. ಹಾಗಾಗಿ ಫ್ರೆಂಡ್ಸ್, ನಾವು ಏನೆಲ್ಲ ಒಂದು ಪ್ರಿಕಾಷನ್ ತೊಗೋಬೋದು ಒಂದು ವೇಳೆ ನಮ್ಮ ಹಲ್ಲಿನ ಸಮಸ್ಯೆಗಳು ಬಂದರೆ ಅನ್ನೋದಾದರೆ, ಮೊದಲನೇದಾಗಿ ಹಲ್ಲುಗಳ ಮೇಲೆ ಕಲೆಗಳೇನಾದರೂ ಬಂದಿದ್ದರೆ, ಚಿಕ್ಕ ಪುಟ್ಟ ಕಲೆಗಳು ಬಂದಾಗ ನಾವು ಇಮಿಡಿಯೇಟಾಗಿ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋದಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಹಲ್ಲುಗಳ ಮೇಲಿರುವಂತಹ ಪ್ಲೆಕ್ಸ್ ಅಂತ ಏನು ಹೇಳ್ತೀವಿ, ಎಲ್ಲ ಕಲೆಗಳನ್ನು ರಿಮೂವ್ ಮಾಡ್ತಾರೆ. ಎಲ್ಲೆಲ್ಲಿ ಲೈಟಾಗಿ ಹುಳ ಹಿಡಿಯುತ್ತೆ ಅಂತ ಅನಿಸುತ್ತೆ ಅಲ್ಲೆಲ್ಲ ಕ್ಲಿಯರಾಗಿ ಮಾಡಿ ಸಿಮೆಂಟ್ ಹಾಕ್ತಾರೆ. ಕೆಲವೊಬ್ಬರು ಸಿಲ್ವರ್ ಸಿಮೆಂಟ್, ಈ ಥರ ಕೆಲವೊಂದು ಆಪ್ಷನ್ಸ್ ಕೊಡ್ತಾರೆ ಡಾಕ್ಟರು. ನಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕಿಸ್ಕೋಬೋದು. ಒಟ್ಟಿನಲ್ಲಿ ಈ ಥರ 1ನೇ ಸ್ಟೆಪ್ಪಲ್ಲಿ ನಾವು ನಮ್ಮ ಹಲ್ಲಿನ ಸಮಸ್ಯೆ 1ನೇ ಸ್ಟೆಪ್ಪಲ್ಲಿ ಇರುವಾಗ ಈ ಥರ ನಾವು ಒಂದು ಟ್ರೀಟ್ಮೆಂಟ್ನ ತೊಗೊಂಡು ನಮ್ಮ ಹಲ್ಲನ್ನು ಸರಿಪಡಿಸ್ಕೋಬೋದು. ಇನ್ನು 2ನೇದಾಗಿ, ಹಲ್ಲುಗಳ ಮೇಲೆ ಪ್ಲೆಕ್ಸ್ ಬಂದರೂ ಕೂಡ, ಕಲೆಗಳು ಬಂದರೂ ಕೂಡ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಪೂರ್ತಿ ಕಲೆಗಳಾಗಿ ಆಮೇಲೆ ನಮ್ಮ ಹಲ್ಲು ಹುಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರೌನೆಲ್ಲ ಒಂದು ಹೋಲ್ಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಹಲ್ಲು ನೋವು ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ರೂಟ್ಗೆ ಯಾವಾಗ ರೀಚ್ ಆಗುತ್ತೆ ಆ ಹುಳು, ಆವಾಗ ನಮಗೆ ಹಲ್ಲು ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಫೆಕ್ಷನ್ ಹೆಚ್ಚಾಗಿ. ಆವಾಗ ಏನು ಮಾಡಬೇಕು ಅಂದರೆ, ಆವಾಗೂ ಕೂಡ ಅಷ್ಟೇ, ಇನ್ನೂ 2ನೇ ಹಂತದಲ್ಲಿ ನಮ್ಮ ಹಲ್ಲು ಇನ್ನೂ ಇರುತ್ತೆ. ಆ ಟೈಮಲ್ಲಾದರೂ ಅಟ್ಲೀಸ್ಟ್ ನಾವು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ನಾವು ಒಂದು ರೂಟ್ ಕೆನಾಲ್ ಅಂತ ಟ್ರೀಟ್ಮೆಂಟ್ ಬರುತ್ತೆ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ನ ನಾವು ತೊಗೊಂಡ್ರೆ ಅವರು ನೀಟಾಗಿ ರೂಟ್ನ ಕ್ಲೀನ್ ಮಾಡಿ ಇನ್ಫೆಕ್ಷನ್ ಎಲ್ಲ ಹೋಗಿಸ್ಬಿಟ್ಟು ನಮಗೆ ಕ್ರೌನ್ ಹಾಕಿ, ಕ್ಯಾಪ್ ಹಾಕಿ ನೀಟಾಗಿ ನಮಗೆ ನಮ್ಮ ಹಲ್ಲನ್ನು ಸೇವ್ ಮಾಡಿ, ಅಂದರೆ ನಮ್ಮ ಹಲ್ಲನ್ನು ಕಾಪಾಡಿಸಿ ಕಳಿಸ್ತಾರೆ. ಅಂದರೆ ನಮ್ಮ ಹಲ್ಲನ್ನು ನಾವು ಕಾಪಾಡ್ಕೋಬೋದು. 2ನೇದಾಗಿ ಏನು ಹೇಳಿದೆ, ರೂಟ್ ಕೆನಾಲ್ ಟ್ರೀಟ್ಮೆಂಟಿಂದ ನಮ್ಮ ಹಲ್ಲನ್ನು ನಾವು ಕಾಪಾಡ್ಕೋಬೋದು. ಇದು ಇನ್ನು ಕೆಲವೊಂದು ಸರಿ ಏನಾಗುತ್ತೆ, ತುಂಬ ಹಲ್ಲು ನೋವು ಬಂದು ಆಮೇಲೆ ನಮ್ಮ ಹಲ್ಲು ಆಲ್ಮೋಸ್ಟ್ ಹುಳುಕು ಹಿಡಿದು ಹುಳ ಆಗಿ ಎಲ್ಲ ಮೇಲ್ಗಡೆ ಎಲ್ಲ ಸಪೋರ್ಟೇ ಇರಲ್ಲ, ಪೂರ್ತಿ ಕ್ರೌನೆಲ್ಲ ಕಿತ್ಕೊಂಡು ಹೋಗಿರುತ್ತೆ. ಆ ಕ್ರೌನೆಲ್ಲ ಕಿತ್ಕೊಂಡು ಹೋದ್ಮೇಲೆ ಒಳಗಡೆ ಪದೇ ಹಲ್ಲು ನೋವು ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಮತ್ತೆ ಡೆಂಟಲ್ ಹಾಸ್ಪಿಟ್ಲಿಗೆ ಹೋದಾಗ ಅವರು ರೂಟ್ ಕೆನಾಲ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ರೂಟ್ ಕೆನಾಲ್ ಆಪ್ಷನ್ನು ಹಲ್ಲನ್ನು ರಕ್ಷಿಸೋಕ್ಕೆ. ಇಲ್ಲಪ್ಪ ಮೇಲ್ಗಡೆ ಎಲ್ಲ ಕ್ರೌನ್ ಹೋದಾಗ ಅವ್ರಿಗೂ ಏನು ಮಾಡೋಕ್ಕೆ ಆಪ್ಷನ್ ಉಳಿಯಲ್ಲ. ಯಾಕೆಂದರೆ ರೂಟ್ ಕೆನಾಲ್ ಮಾಡೋಕ್ಕೆ ಹಲ್ಲಿಗೆ ಸ್ವಲ್ಪನಾದರೂ ಹಲ್ಲು ಉಳ್ಕೊಂಡಿರಬೇಕು, ಸಪೋರ್ಟಿಂಗ್ ಬೇಕೇ ಬೇಕು.
ಅದು ನಮಗೆ ಸರಿಯಾಗಿ ಸೈಡ್ ಬೈ ಸೈಡು ಹಲ್ಲು ಉಳ್ಕೊಂಡಿಲ್ಲ, ಎಲ್ಲನೂ ಹುಳುಕಾಗಿ ಕಿತ್ತೋಗಿದೆ ಅಂತ ಅಂದಾಗ ಅವ್ರಿಗೆ ಅದು ಆಪ್ಷನ್ ಇರಲ್ಲ, ಫೈನಲಾಗಿ ಹಲ್ಲನ್ನು ಕೀಳಿಸ್ಬೇಕಾಗುತ್ತೆ. ಹಲ್ಲನ್ನು ಕೀಳಿಸೋವಾಗೂ ಅಷ್ಟೇ, ಅದು ಬೇರೆ ಆಪ್ಷನ್ ಇಲ್ಲದೆ ಇರೋದಕ್ಕೆ ಹಲ್ಲನ್ನು ನಾವು ಕೀಳಿಸ್ತೀವಿ. ಅವಾಗ ಕೀಳಿಸಿದ ಮೇಲೆ ಏನು ಮಾಡಬೇಕು ಅನ್ನೋದಾದರೆ ಇನ್ನೂ ಒಂದು ಆಪ್ಷನ್ ಇದೆ. ಏನಪ್ಪ ಅನ್ನೋದಾದರೆ, ಇವಾಗ ಎರಡು ದವಡೆ ಹಲ್ಲುಗಳ ಮಧ್ಯೆ ಏನಾದರೂ ಹಲ್ಲನ್ನು ನಾವು ಕೀಳಿಸಿದರೆ ಒಂದು ಬ್ರಿಡ್ಜ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಪಕ್ಕದಲ್ಲಿರುವಂಥ ಒಳ್ಳೆ ಹಲ್ಲುಗಳನ್ನು ಕೂಡ ಅವರು ಟ್ರಿಮ್ ಮಾಡಿ ಚಿಕ್ಕದಾಗಿ ಮಾಡಿ ಒಂದು ಒಂದು ರೂಟ್ ಕೆನಲ್ ಮಾಡಿ ಮಿಡಲಿನ ಹಲ್ಲನ್ನು ಕೂಡ ರೂಟ್ ಕೆನಲ್ನು ಮಾಡ್ತಾರೆ, ಅಥವಾ ಕಿತ್ತಾದರೂ ಹಾಕ್ತಾರೆ, ಅಥವಾ ಮಿಡಲ್ ರೂಟ್ ಕೆನಲ್ ಮಾಡಿಬಿಟ್ಟು ಒಂದು ಬ್ರಿಡ್ಜ್ ಥರ ಒಂದು ಸಪೋರ್ಟ್ ಕೊಟ್ಬಿಟ್ಟು ಕ್ರೌನನ್ನು ರೆಡಿ ಮಾಡ್ತಾರೆ. ಕ್ರೌನನ್ನು ರೆಡಿ ಮಾಡಿ ನಮ್ಮ ಹಲ್ಲಿಗೆ ಫಿಕ್ಸ್ ಮಾಡ್ತಾರೆ. ಆವಾಗ ನಮ್ಮ ನಾರ್ಮಲಾಗಿ ನಾವು ಒಂದು ಹಲ್ಲಿನ ಸಮಸ್ಯೆನ ಬಗೆಹರಿಸ್ಕೋಬೋದು. ಇನ್ನು ಇದು ಇಲ್ಲಪ್ಪ ನಿಮಗೆ ಬ್ರಿಡ್ಜ್ ಬೇಡ ಅಂತ ಅನ್ನೋರು ಇನ್ನೊಂದು ಆಪ್ಷನ್ ಅನ್ನೋದಾದರೆ, ಹಲ್ಲನ್ನು ಪೂರ್ತಿಯಾಗಿ ಕಿತ್ತಿಸ್ಕೊಂಡ್ಬಿಟ್ಟು ನಂತರ ಆ ಹಲ್ಲಿಗೆ ಸ್ವಲ್ಪ ದಿನ ಗ್ಯಾಪ್ ಕೊಡಬೇಕು, ನೋವೆಲ್ಲ ಮಾಯೋದಕ್ಕೆ. ಅದಾದ ನಂತರ ಅವರು ಟೀತ್ ಇಂಪ್ಲಾಂಟೇಷನನ್ನು ಮಾಡ್ತಾರೆ. ಇದು ಒಳಗಡೆ ಒಂದು ಸ್ಟೀಲ್ ಸ್ಕ್ರೂನ ಕೂರಿಸ್ಬಿಟ್ಟು ಈ ಒಂದು ಟೀತ್ ಇಂಪ್ಲಾಂಟೇಷನ್ ಮಾಡ್ತಾರೆ. ಇದು ತುಂಬಾ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್. ಅದೇ ರೀತಿ ನಮ್ಮ ಹಲ್ಲಿ ಅಂದರೆ ಹೊಸ ಒಂದು ಹಲ್ಲನ್ನೇ ಅವರು ಸೃಷ್ಟಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಥರ ಇದು ಫೈನಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ನಮ್ಮ ಒಂದು ಹಲ್ಲಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ಇದು ಫೈನಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಫೈನಲ್ಲಾಗಿ ನಾವು ಟೀತ್ ಇಂಪ್ಲಾಂಟೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಪ್ರೊಸೆಸ್ ನಮಗೆ ಬೇಕಾ? ಇದೆಲ್ಲ ನಮಗೆ ಇಷ್ಟೊಂದೆಲ್ಲ ಪ್ರೊಸೆಸ್ಸು ಬೇಡ ಅನ್ನೋರು ಆದಷ್ಟು ನಮ್ಮ ಹಲ್ಲುಗಳ ಬಗ್ಗೆ ಕಾಳಜಿನ ವಹಿಸಬೇಕು. ನಿಮ್ಮ ಮಕ್ಕಳ ಹಲ್ಲುಗಳ ಬಗ್ಗೆಯೂ ಅಷ್ಟೇ ಕಾಳಜಿನ ವಹಿಸಿ. ಸ್ವಲ್ಪ ಪ್ರಾಬ್ಲಮ್ ಇದ್ದಾಗಲೇ ನೀವು ಡೆಂಟಲ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ. ಹಾಗೆ ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೂ, ಹಲ್ಲಿನ ಸಮಸ್ಯೆ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ನಿಮಗೆ ಎಕ್ಸ್ಪೆನ್ಸ್ ಆಗೋದು ತಪ್ಪುತ್ತೆ, ನಿಮ್ಮಿಂದ ದುಡ್ಡು ಸಾಕಷ್ಟು ಖರ್ಚಾಗೋದು ತಪ್ಪುತ್ತೆ. ಹಾಗೆ ನಿಮ್ಮ ಹಲ್ಲುಗಳು ಸೇವ್ ಆಗುತ್ತೆ, ನೀವು ಕೂಡ ಲೈಫಲ್ಲಿ ಆರಾಮಾಗಿರ್ತೀರಾ, ಹೆಲ್ದಿಯಾಗಿರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಯಾವ ಥರ ಇತ್ತು ನನ್ನ ಒಂದು ಇನ್ಫಾರ್ಮೇಷನ್ ಅಂತ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಒಂದು ಅದ್ಭುತವಾದಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಸಿಗ್ತೀನಿ. ಇದು ನನ್ನ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನೆಲ್ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಬಹಳ ಉಪಯುಕ್ತವಾದಂತಹ ಮಾಹಿತಿಯೇ ನಾನು ನೀಡೋದು. ಸೊ ಫ್ರೆಂಡ್ಸ್, ಮರಿದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಕೂಡ ಗೊತ್ತಿಲ್ಲದೆ ಇರೋಂತಹ ನಾಲೆಜ್ನ ನೀವು ಕೂಡ ತಿಳ್ಕೊಳ್ಳಿ. ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕು, ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕು ಅಂತ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.